ನಮಸ್ಕಾರ. ಜೀವನ ಮೌಲ್ಯ ಸರಣಿಗೆ ಸ್ವಾಗತ. ನಾನು ಯಶಸ್ವಿನಿ ಗಿರೀಶ್. ಒಬ್ಬ ಬೇಟೆಗಾರ ದಿನವೂ ಕಾಡಿನಲ್ಲಿ ಬೇಟೆಯಾಡುತ್ತಿದ್ದ. ಅವನೊಂದಿಗೆ ಯಾವಾಗಲೂ ಒಂದು ಹದ್ದು ಜೊತೆಗಿರುತ್ತಿತ್ತು. ಒಂದು ದಿನ ಬೇಟೆಗಾರ ಬಾಯಾರಿಕೆಯಿಂದ ಬಳಲಿ ಒಂದು ಮರದ ಕೆಳಗೆ ವಿಶ್ರಾಂತಿಗಾಗಿ ಕುಳಿತುಕೊಂಡನು. ಆಗ ಮೇಲಿನಿಂದ ನೀರು ಹನಿ ಹನಿಯಾಗಿ ಬೀಳಹತ್ತಿತ್ತು. ಅದರ ಕೆಳಗೆ ಒಂದು ಪಾತ್ರೆಯನ್ನು ಇಟ್ಟು ಇನ್ನೇನು ಕುಡಿಯಬೇಕು ಅನ್ನುವಷ್ಟರೊಳಗೆ ಹದ್ದು ತನ್ನ ರೆಕ್ಕೆಯಿಂದ ಆ ಪಾತ್ರೆಯನ್ನು ಬೀಳಿಸಿತು. ಬೇಟೆಗಾರನಿಗೆ ಕೋಪ ಬಂದು ಮತ್ತೆ ಅದರ ಕೆಳಗೆ ಪಾತ್ರೆ ಇಟ್ಟ. ಮತ್ತೆ ಅದನ್ನು ಕುಡಿಯಲು ಪ್ರಯತ್ನಿಸಿದಾಗ ಮತ್ತೆ ಹದ್ದು ಆ ಪಾತ್ರೆಯನ್ನು ಬೀಳಿಸಿತು. ಇದರಿಂದ ತೀವ್ರ ಕೋಪಗೊಂಡ ಬೇಟೆಗಾರ ತನ್ನ ಬಾಣದಿಂದ ಹದ್ದಿಗೆ ಹೊಡೆದು ಬಿಟ್ಟನು. ಮತ್ತೆ ಆ ಪಾತ್ರೆಯನ್ನು ನೀರು ಬೀಳುತ್ತಿದ್ದ ಕಡೆ ಇಟ್ಟು ಇನ್ನೇನು ಮೇಲೆ ನೋಡಿದ. ಅವನಿಗೆ ಆಘಾತಕಾದಿತ್ತು. ಏಕೆಂದರೆ ಒಂದು ವಿಷದ ಹಾವು ತನ್ನ ವಿಷವನ್ನು ಕಾರುತ್ತಿತ್ತು. ಬೇಟೆಗಾರ ಹದ್ದಿನ ಹತ್ತಿರ ಬರುವುದರೊಳಗೆ ಅದರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಪ್ರಾಣವನ್ನು ಕಾಪಾಡಿದ ಹದ್ದು ಇವನ ಕೋಪಕ್ಕೆ ಬಲಿಯಾಗಿತ್ತು. ಬಂಧುಗಳೇ, ಅವಸರ ಮತ್ತು ಸಿಟ್ಟಿನಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಜೀವನದಲ್ಲಿ ಮರೆಯಲಾಗದ ನೋವು ಕೊಡುತ್ತವೆ ಎಂಬುದರ ಅರಿವಿರಬೇಕು. ಕೊಂಚ ಸಮಾಧಾನ, ಶಾಂತಿ ಪರಿಸ್ಥಿತಿಯನ್ನು ತಿಳಿಯಾಗಿಸುತ್ತದೆ ಎಂಬುದನ್ನು ತಿಳಿಯೋಣ. ಸಿಟ್ಟು ಎಂದಿಗೂ ವೈರಿಯೇ ಎಂಬ ಸತ್ಯವನ್ನು ಸದಾ ನೆನಪಿಡೋಣ. ಕೊಂಚ ಕೋಪವನ್ನು ಕಂಟ್ರೋಲ್ ಮಾಡೋಣ. ಧನ್ಯವಾದಗಳು.